ಜಾತಿ ಜನಗಣತಿಯಲ್ಲಿ ಕ್ರೈಸ್ತರ ಸಕ್ರಿಯ ಪಾಲ್ಗೊಳ್ಳುವಿಕೆ ಅಗತ್ಯ, ಸಮುದಾಯದ ನಾಯಕರ ಮನವಿ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ನಡೆಯುವ ಜಾತಿ ಜನಗಣತಿ ಕ್ರೈಸ್ತರಿಗೂ ಮಹತ್ವದ್ದಾಗಿದೆ. ಜಾತಿ ಗಣತಿಯನ್ನ ಕೈಗೊಂಡಿರುವ ಸರ್ಕಾರವನ್ನ ಕ್ರಿಶ್ಚಿಯನ್ ಸಮುದಾಯವು ಅಭಿನಂದಿಸುತ್ತದೆ ಎಂದು ಪ್ರಮೋದ್ ಚಿದ್ರಿ ಹಾಗೂ ಡಾಕ್ಟರ್ ಎಂಎಸ್ ಶಿರೋಮಣಿ ಮಾತನಾಡಿ ತಿಳಿಸಿದ್ದಾರೆ. ಪ್ರಸ್ತುತ ಜಾತಿ ಜನಗಣತಿ ಸಮೀಕ್ಷೆಯಲ್ಲಿ ಕ್ರೈಸ್ತರು ಯಾವುದೇ ಗೊಂದಲಕ್ಕೆ ಒಳಗಾಗದೆ ತಮ್ಮ ಜಾತಿ ಉಪಜಾತಿಯನ್ನ ಮುಕ್ತವಾಗಿ ವ್ಯಕ್ತಪಡಿಸಬೇಕು. ಈ ಸಮೀಕ್ಷೆಯ ಆಧಾರದ ಮೇಲೆ ಮುಂದಿನ ದಿನದಲ್ಲಿ ಕ್ರೈಸ್ತರ ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಮಾಹಿತಿ ಆಧಾರವು, ಕ್ರೈಸ್ತರ ಅಭಿವೃದ್ಧಿ ಮಾಹಿತಿ ಆಧಾರವು. ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಇವಾಗ ಈ ಸಮೀಕ್ಷೆಯಲ್ಲಿ ತಮ್ಮ ಜಾತಿ ಮತ್ತು ಧರ್ಮ ತಾವು ಮೆನ್ಷನ್ ಮಾಡ್ತಕ್ಕಂಥ ಒಂದು ಅವಕಾಶ ಅದ. ತಾವು ತೋರಿಸ್ಕೋಬಹುದು ಮುಕ್ತವಾಗಿ ತಾವು ಯಾವ ಜಾತಿಗೆ ಸೇರಿದವರು ಮತ್ತು ಯಾವ ಧರ್ಮವನ್ನು ಅವರು ಅನುಸರಿಸ್ತಾ ಇದ್ದಾರೆ ಅಂತೇಳಿ ಒಂದು ಅನುಕೂಲ ಇದೆ. ದಯಮಾಡಿ ಇದು ಎಲ್ಲ ಜನರು ತಮ್ಮ ಜಾತಿ ಮತ್ತು ಧರ್ಮದ ಬಗ್ಗೆ ಒಂದು ಮುಕ್ತವಾದಂತ ಒಂದು ಅವಕಾಶ ಇದೆ. ಅವರು ಅದನ್ನು ಉಪಯೋಗ ಮಾಡಿಕೊಂಡು ತಮ್ಮ ಜಾತಿ ಮತ್ತು ಧರ್ಮದ ಬಗ್ಗೆ ಸಮರ್ಥನೆ ಮಾಡಿಕೊಳ್ಳುವಂತ ಒಂದು ಅವಕಾಶ ಇದೆ. ಥ್ಯಾಂಕ್ ಯು. ಸ್ಟಾರ್ಟ್. ನಾನು ಪ್ರಮೋದ್ ಚಿದ್ರಿ, ಕರ್ನಾಟಕ ಕ್ರೈಸ್ತ ಸಾಮಾಜಿಕ ಶಿಕ್ಷಣ ಸಮೀಕ್ಷಾ ಜಾಗೃತಿ ವೇದಿಕೆ ಬೀದರ್ ವತಿಯಿಂದ ನಾನು ಮಾತಾಡ್ತಾ ಇದ್ದೇನೆ. ಇನ್ನು ನಡೀತಕ್ಕಂಥ ಸಮೀಕ್ಷೆಯಲ್ಲಿ, ಜಾತಿ ಸಮೀಕ್ಷೆಯಲ್ಲಿ ಎಲ್ಲ ಕ್ರೈಸ್ತರಂತೇಳಿ ಬರೆಸಿ, ಜಾತಿ ಕೂಡ ಕ್ರೈಸ್ತರು, ಧರ್ಮ ಕೂಡ ಕ್ರೈಸ್ತ ಅಂತೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರೆಸ್ರಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಯೋಜನೆಗಳ ಸಿದ್ಧ ಮಾಡುವಾಗ ಈ ಯೋಜನೆಗಳಲ್ಲಿ ಈ ಒಂದು ಸಮೀಕ್ಷೆ ಸಹಾಯ ಆಗ್ತದ. ಎಲ್ಲ ಯೋಜನೆಗಳು ಇವು ರಾಜಕೀಯ, ಆರ್ಥಿಕ, ಯಾವುದೇ ರೀತಿಯ ಒಂದು ವರದಿ ಯೋಜನೆಗಳು ಸಿದ್ಧ ಆಗ್ಬೇಕಾದ್ರೆ ಈ ಜನಗಣತಿ ಉಪಯೋಗ ಆಗ್ತದ. ಆಯಾ ಸಮಾಜದ ಒಂದು ಪರಿಸ್ಥಿತಿ ಏನದಂತ ಸರ್ಕಾರಕ್ಕೆ ಗೊತ್ತಾದಾಗ ಮಾತ್ರ ಸರ್ಕಾರ ಯೋಜನೆಗಳು ಸಿದ್ಧ ಮಾಡುವಲ್ಲಿ, ಅನುದಾನಗಳಾಗ್ಲಿ ಮತ್ತು ಇನ್ನಿತರ ಬಜೆಟ್ಗಳಾಗ್ಲಿ ಬಿಡುಗಡೆ ಮಾಡುವಲ್ಲಿ ಸಹಾಯ ಆಗ್ತದ. ಅದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೈಸ್ತರು ನಿಮ್ಮ ಜಾತಿ ಕ್ರಿಶ್ಚಿಯನ್, ಧರ್ಮ ಕೂಡ ಕ್ರಿಶ್ಚಿಯನ್ ಎಂಬುದಾಗಿ ಬರೆಸರಿ ಅಂತ ಹೇಳಿ ನಾನು ಈ ಮೂಲಕ ತಮಗೆ ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಸರ್ಕಾರ ಸಿದ್ಧಪಡಿಸಿದಂಥ ಈ ಒಂದು ಸಮೀಕ್ಷಾ ವರದಿ ನಾವು ಸ್ವಾಗತಾರ್ಹವಾಗಿದೆ. ಮುಂದಿನ ದಿನಗಳಲ್ಲಿ ಇದು ಎಲ್ಲ ಸಮಾಜದ ಜಾತಿಗಳಿಗೆ, ಧರ್ಮಗಳಿಗೆ ಅನುಕೂಲವಾಗುವಂಥ ಒಂದು ವೇದಿಕೆ ಸಿದ್ಧಪಡಿಸಿದಂಥ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕ್ರೈಸ್ತರ ಅಭಿವೃದ್ಧಿ ನಿರ್ಧಾರವಾಗುತ್ತದೆ. ಇದನ್ನ ಮನಗಂಡು ಯಾವುದೇ ಭಯವಿಲ್ಲದೆ ತಪ್ಪದೆ ಸಮೀಕ್ಷೆಯಲ್ಲಿ ಭಾಗವಹಿಸುವಂತೆ ಕರ್ನಾಟಕ ಕ್ರೈಸ್ತರ ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷಾ ಜಾಗೃತಿ ವೇದಿಕೆ ಬೀದರ್ ಮುಖಂಡರಾದ ಡಾಕ್ಟರ್ ಎಂಎಸ್ ಶಿರೋಮಣಿ, ಡಾಕ್ಟರ್ ಪ್ರಮೋದ್ ಚಿದ್ರಿ, ಡಾಕ್ಟರ್ ಇಜ್ಬೇಲಾ ಶ್ರೀ ಮುಕ್ತಿ ಅವರು ಮನವಿ ಮಾಡಿದ್ದಾರೆ. ರೋಹನ್ ಮನೋಹರ್, C9 ಕನ್ನಡ, ಬೀದರ್.